ಆಂಧ್ರ ಪ್ರದೇಶದ ಶ್ರೀ ಕ್ಷೇತ್ರ ತಿರುಪತಿ ತಿಮ್ಮಪ್ಪನ ದರ್ಶನ ಪಡೆದು ಸ್ವಗ್ರಾಮಕ್ಕೆ ಟಿಟಿ ವಾಹನದಲ್ಲಿ ವಾಪಸ್ ಬರ್ತಾ ಇದ್ದ ವೇಳೆ ಅಪರಿಚಿತ ವಾಹನವೊಂದು ಡಿಕ್ಕಿ ಹೊಡೆದು ಸಂಭವಿಸಿರುವ ಭೀಕರ ರಸ್ತೆ ಅಪಘಾತದಲ್ಲಿ ಬಾಗೇಪಲ್ಲಿ ಮೂಲದ 3 ಮೃತಪಟ್ಟಿರುವ ಘಟನೆ ಅನ್ನಮಯ್ಯ ಜಿಲ್ಲೆಯ ಮದನಪಲ್ಲಿ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ನಡೆದಿದೆ. ಬಾಗೇಪಲ್ಲಿ ಪಟ್ಟಣದ 7ನೇ ವಾರ್ಡ್ನ ಕೇಬಲ್ ಆಪರೇಟರ್ ನರಸಿಂಹಾರೆಡ್ಡಿ ಅವರ ಪುತ್ರ 17 ವರ್ಷದ ಮೇಘರ್ಷ್, ಬಾಗೇಪಲ್ಲಿ ತಾಲೂಕಿನ ಹೊಸಹುಡ್ಯ ಗ್ರಾಮದ HT ಶಿವಪ್ಪ ಅವರ ಪುತ್ರ 17 ವರ್ಷದ HS ಚರಣ್ ಮತ್ತು ಬಾಗೇಪಲ್ಲಿ ಪಟ್ಟಣದ ಗೀತಾ ಮಂದಿರ ರಸ್ತೆಯ ನಿವಾಸಿ 28 ವರ್ಷದ ಶ್ರಾವಣಿ ಅಪಘಾತದಲ್ಲಿ ಸ್ಥಳದಲ್ಲೇ ಮೃತಪಟ್ಟಿದ್ದು, ಚಾಲಕ ಮಂಜುನಾಥ್ ಸೇರಿ ಉಳಿದ 11 ಮಂದಿ ಪ್ರಯಾಣಿಕರಿಗೆ ತೀವ್ರ ಗಾಯಗಳಾಗಿ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಇನ್ನು ಮೃತ ಮೇಘರ್ಷ್ ಮತ್ತು HS ಚರಣ್ ಬಾಗೇಪಲ್ಲಿ ಪಟ್ಟಣದ VR ಅಕಾಡೆಮಿ ಕಾಲೇಜಿನ ಫಸ್ಟ್ ಇಯರ್ ವಿಜ್ಞಾನ ವಿಭಾಗದ ವಿದ್ಯಾರ್ಥಿಗಳಾಗಿದ್ದು, ವಿದ್ಯಾರ್ಥಿಗಳ ಸಾವಿನ ಸುದ್ದಿ ತಿಳಿಯುತ್ತಿದ್ದಂತೆ ಕಾಲೇಜು ಆವರಣದಲ್ಲಿ ಸ್ನೇಹಿತರ ಆಕ್ರಂದನ ಮುಗಿಲು ಮುಟ್ಟುವಂತಿತ್ತು. ಬಾಗೇಪಲ್ಲಿ ಮೂಲದ ಕೇಬಲ್ ಆಪರೇಟರ್ ನರಸಿಂಹಾರೆಡ್ಡಿ, ಹೊಸಹುಡ್ಯ ಗ್ರಾಮದ ಟೋಲ್ ಗೇಟ್ ಸಿಬ್ಬಂದಿ HT ಶಿವಪ್ಪ ಹಾಗೂ ಗೀತಾ ಮಂದಿರ ರಸ್ತೆಯಲ್ಲಿರುವ ಚಂದ್ರಪ್ಪ ಅವರ ಕುಟುಂಬ ಸೇರಿ 3 ಕುಟುಂಬಗಳ 13 ಮಂದಿ ಸದಸ್ಯರು ತಿರುಪತಿ ತಿಮ್ಮಪ್ಪನ ದರ್ಶನ ಪಡೆದುಕೊಂಡು ಅನ್ನಮಯ್ಯ ಜಿಲ್ಲೆಯ ಮದನಪಲ್ಲಿ ಕುರುಬಲಕೋಟ ರಸ್ತೆ ಮಾರ್ಗ ಮಧ್ಯದಲ್ಲಿ ಸೋಮವಾರ ಬೆಳಗಿನ ಜಾವ ಅಪರಿಚಿತ ವಾಹನವೊಂದು ಟಿಟಿ ವಾಹನಕ್ಕೆ ಡಿಕ್ಕಿ ಹೊಡೆದಿದೆ. ಈ ಸಂದರ್ಭದಲ್ಲಿ ಸಂಭವಿಸಿರುವ ಭೀಕರ ರಸ್ತೆ ಅಪಘಾತದಲ್ಲಿ ಸ್ಥಳದಲ್ಲೇ 3 ಮೃತಪಟ್ಟಿದ್ದು, ಉಳಿದವರಿಗೆ ಗಂಭೀರ ಗಾಯಗಳಾಗಿವೆ. ఈరోజు ఉదయం సుమారు 6 గంటల సమయంలో కర్ణాటక చెందిన బాగేపల్లి నుంచి ఒక 13 పాసింజర్లు ఒక మినీ వెహికల్లో తిరుమల తిరుపతి కొండ వెంకటేశ్వర దర్శనం చేసుకుని రిటర్న్లో ఉండగా చెన్నావారిమిట్ట ముదివేడు పోలీస్ స్టేషన్ పరిధిలో ఎదుర్కొంటూ వస్తున్నట్టు ఒక లారీ ఢీకోవటం వల్ల 3 చనిపోవడం జరిగింది. దాంట్లో 9 మందికి ఇంజురీస్ అయినాయి. 9 మంది ఇంజురీస్లో కూడా 2 ప్రమాదకర పరిస్థితులు ఉన్నారు. అందరినీ మా పోలీస్ వెహికల్లోని 108లోని తీసుకుని మదనపల్లి ప్రభుత్వ ఆసుపత్రికి తీసుకురావడం జరిగింది. వాళ్ళు చికిత్స పొందుతున్నారు. ఎవరైతే చనిపోయారో వాళ్ళ 3ని మార్చిలో పెట్టాము. ఇది రెస్సెలు బట్టి ఆ బండి వెళ్ళిపోయిన బండి కోసం మేము అటు రెండు టోల్ గేట్స్ ఉన్నాయి, బ్యాక్ టు ఫ్రంట్, అవి విచారిస్తున్నాం, ట్రేస్ చేస్తాం. ಇನ್ನು ಸ್ಥಳೀಯ ನಾಗರಿಕರು ಪೊಲೀಸರು ಗಾಯಾಳುಗಳಿಗೆ ಮದನಪಲ್ಲಿ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಪ್ರಥಮ ಚಿಕಿತ್ಸೆ ಕೊಡಿಸಿದ್ದು, ತೀವ್ರವಾಗಿ ಗಾಯಗೊಂಡಿರುವ ಗಾಯಾಳುಗಳನ್ನು ಹೆಚ್ಚಿನ ಚಿಕಿತ್ಸೆಗಾಗಿ ಬೆಂಗಳೂರು ಹೊಸಕೋಟೆಯ ಖಾಸಗಿ ಆಸ್ಪತ್ರೆಗೆ ಸಾಗಿಸಲಾಗಿದೆ. ಆಂಧ್ರ ಪ್ರದೇಶದ ಅನ್ನಮಯ್ಯ ಜಿಲ್ಲೆಯ ಮದನಪಲ್ಲಿ ಠಾಣೆ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡು ಅಪಘಾತಕ್ಕೆ ಕಾರಣವಾಗಿರುವ ಅಪರಿಚಿತ ವಾಹನದ ಪತ್ತೆಗಾಗಿ ಕಾರ್ಯಾಚರಣೆ ಪ್ರಾರಂಭಿಸಿದ್ದಾರೆ. ಪಿ ಮಂಜುನಾಥ್ ರೆಡ್ಡಿ, MMTV ನ್ಯೂಸ್, ಬಾಗೇಪಲ್ಲಿ.